ಪ್ರೇಸ್ ದ ಲಾರ್ಡ್. ಈ ಷಡ್ಯಂತ್ರದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಇವೆಲ್ಲವನ್ನು ನಾವು ಈಗ ಅಧ್ಯಯನ ಮಾಡೋಣ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಮಾರನೆಯ ಬೆಳಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನ ರಾಜನಿಗೆ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಅನಂತರ ರಾಜನ ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರ ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು. ಈ ದಾನಿಯೇಲನು ದರ್ಯಾವೇಶನ ಆಳಿಕೆಯಲ್ಲಿಯೂ ಪಾರಸಿಯನಾದ ಕೋರೇಶನ ಆಳಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಈ ಷಡ್ಯಂತ್ರದಿಂದ ಯಾರಿಗೆ ನಷ್ಟವಾಗುತ್ತೆ ಅಂತಂದರೆ, ಯಾರು ಷಡ್ಯಂತ್ರ ಮಾಡಿರ್ತಾರಲ್ಲ ಅದು ಅವರಿಗೆ ನಷ್ಟ. ಷಡ್ಯಂತ್ರ ಮಾಡುವವರ ವಿಷಯದಲ್ಲಿ ನಾವು ಬಾಧೆ ಪಡಬೇಕಾಗುತ್ತೆ. ಯಾಕಂದರೆ ಅದು ಅವರಿಗೆ ಮಾತ್ರವಲ್ಲ, ಇಡೀ ಕುಟುಂಬಕ್ಕೆ ನಷ್ಟ ಅಂತೇಳಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಯಾರು ದಾನಿಯೇಲನ ಮೇಲೆ ಒಂದು ಷಡ್ಯಂತ್ರ ನಡೆಸಿದಾರಲ್ಲ, ಕೇವಲ ಅವರಿಗಷ್ಟೇ ಅದು ನಷ್ಟ ತರಲಿಲ್ಲ, ಅವರ ಹೆಂಡತಿ ಮಕ್ಕಳು ಕುಟುಂಬ ಸಮೇತ ಸಿಂಹದ ಗುಹೆಯಲ್ಲಿ ಹಾಕಲ್ಪಟ್ಟರು ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಸೊ ಯಾರಾದರೂ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಅವರಿಗಷ್ಟೇ ನಷ್ಟವಲ್ಲ, ಅವರು ಇಡೀ ತಮ್ಮ ಕುಟುಂಬದ ಮೇಲೆ ಒಂದು ಶಾಪವನ್ನು ತಂದುಕೊಳ್ತಾ ಇದ್ದಾರೆ. ನಾವು ವಾಕ್ಯದಲ್ಲಿ ನೋಡೋದಾದರೆ ಹಾಮಾನು ಸಮೇತ ಇಸ್ರಾಯೇಲರ ವಿಷಯದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆಸ್ತಾನೆ. ಆದರೆ ಅದರಿಂದ ಯಾರಿಗೆ ನಷ್ಟವಾಯಿತು ಅಂತಂದರೆ ಹಾಮಾನು ಮತ್ತು ಅವರ ಕುಟುಂಬಕ್ಕೆ ಅದು ಹಾನಿ ಉಂಟು ಮಾಡುತ್ತೆ ಅಂತ. ಹಾಗೆ ನಾವು ನೋಡೋದಾದರೆ ಸೌಲನ ಸಮೇತ ದಾವೀದನ ವಿಷಯದಲ್ಲಿ ಅನೇಕ ರೀತಿಯ ಷಡ್ಯಂತ್ರಗಳನ್ನು ರೂಪಿಸ್ತಾನೆ. ಆದರೆ ಅದರಿಂದ ಯಾರಿಗೆ ನಷ್ಟವಾಯಿತು ಅಂತ ನಾವು ನೋಡೋದಾದರೆ ಸೌಲನ ಇಡೀ ಕುಟುಂಬಕ್ಕೆ ಆ ಶಾಪ ತಟ್ಟುತ್ತದೆ. ಮತ್ತು ನಾವು ನೋಡಬೇಕಾದ್ರೆ ಯಾವಾಗ ಅವರ ಷಡ್ಯಂತ್ರ ರೂಪಿಸ್ತಾರೋ ಆ ಸಮಯದಿಂದ ನಿನ್ನ ರಕ್ಷಣೆಗೋಸ್ಕರ ದೇವರೊಂದು ದೇವದೂತನನ್ನು ನೇಮಿಸುತ್ತಾನೆ ಅಂತ. ಆ ದೇವದೂತ ನಿನ್ನನ್ನು ಆ ಷಡ್ಯಂತ್ರದಿಂದ ಕಾಪಾಡುತ್ತದೆ. ಆ ಷಡ್ಯಂತ್ರ ದಾನಿಯೇಲನಿಗೆ ಯಾವುದೇ ರೀತಿ ಹಾನಿ ಮಾಡೋಕ್ಕಾಗಲಿಲ್ಲ, ದಾನಿಯೇಲನ ಅಭಿವೃದ್ಧಿಯನ್ನು ತಡೆಯಲಿಕ್ಕೆ ಆಗಲಿಲ್ಲ. ಸೊ ನಿಮ್ಮ ವಿಷಯದಲ್ಲಿ ಸಮೇತ ಯಾರು ಯಾವುದೇ ರೀತಿ ಷಡ್ಯಂತ್ರ ನಡೆಸಿದರೂ ಆ ಷಡ್ಯಂತ್ರ ನಿಮಗೆ ಯಾವುದೇ ರೀತಿಯ ಹಾನಿ ಮಾಡಲ್ಲ, ನಿಮ್ಮ ಅಭಿವೃದ್ಧಿಯನ್ನು ತಡೆಯಲಿಕ್ಕೆ ಆಗಲ್ಲ ಅಂತೇಳಿ ಈ ವಾಕ್ಯ ಭಾಗದಿಂದ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ